ಬಣ್ಣ ಬಣ್ಣದಿ ಸಿಂಗರಿಸಿ. ಶ್ರೀ ಮದ್ದೂರಮ್ಮ ಅವರ ಜಾತ್ರಾ ಮಹೋತ್ಸವ ಮಾರ್ಚ್ 13, 14 ಮತ್ತು 15 3 ದಿವಸ ತುಂಬ ವಿಜೃಂಭಣೆಯಾಗಿ ನಡೆಯುತ್ತೆ. 17 ಕಡೆಯಿಂದ ಕುರುಜುಗಳು ಅಂದರೆ ತೇರುಗಳು ಬರುತ್ತೆ. 80 ಅಡಿಗೆ ಮೀರಿದಂತೆ ಕಟ್ಟಬಾರ್ದಂತ ಮೊನ್ನೆ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಲ್ಲಿ ಹೇಳಿದ್ವಿ ಸೇಫ್ಟಿ ಪರ್ಪಸ್ಗೆ. ಅದನ್ನು ಏನೇನು ಮಾಡಬೇಕಂತ ಮೀಟಿಂಗ್ ಆಗಿದೆ. ಎಲ್ಲ ಹೆಬ್ಬಗೋಡು ಪೊಲೀಸ್ ಸ್ಟೇಷನಲ್ಲಿ ಸಿಂಗಲ್ ವಿಂಡೋ ಓಪನ್ ಆಗಿದೆ. ಅವ್ರಿಗೆ ಬೇರೆ ಬೇರೆ ಕಚೇರಿಗಳಿಗೆ ಎಲ್ಲಿ ಹೋಗಬೇಕಾಗಿಲ್ಲ, ನಮ್ಮ ಹತ್ರ ಕೊಟ್ಟರೆ ನಾವೆಲ್ಲ ಫೆಸಿಲಿಟೇಟ್ ಮಾಡ್ತೀವಿ. ರಾಜ್ಯದಲ್ಲಿ ನಡೆಯುವಂತಹ ಐತಿಹಾಸಿಕ ಜಾತ್ರೆಗಳ ಪೈಕಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಉಸ್ಕೂರು ಮದ್ದೂರಮ್ಮನ ಜಾತ್ರೆಯು ಕೂಡ ಒಂದಾಗಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕುರ್ಚಿಗಳನ್ನ ಅಂದ್ರೆ ತೇರುಗಳನ್ನ ನಿರ್ಮಾಣ ಮಾಡಿ ಈ ಉಸ್ಕೂರು ಮದ್ದೂರಮ್ಮನ ಸುತ್ತಮುತ್ತಲು ಇರುವಂತಹ ಹಳ್ಳಿಗಳಿಂದ ಈ ಒಂದು ತೇರುಗಳನ್ನ ತರಲಾಗುವುದು ರಾಸುಗಳ ಸಹಾಯದಿಂದ ಮತ್ತು ಭಕ್ತರುಗಳು ಎಳೆದು ತರ್ತಾರೆ. ಇದು ನೂರಾರು ವರ್ಷಗಳ ನಡೆದುಕೊಂಡು ಬಂದಿರುವಂತಹ ಇತಿಹಾಸವಿದೆ. ಆದ್ರೆ ಕಳೆದ ವರ್ಷ ದುರಾದೃಷ್ಟವಶಾತ್ ಪ್ರಕೃತಿ ವಿಕೋಪದಿಂದಲೋ ಅಥವಾ ಒಂದಷ್ಟು ನಿರ್ಲಕ್ಷ್ಯದಿಂದಲೋ 2 ಕುರ್ಚಿಗಳು ನೆಲಕ್ಕೆ ಉರುಳಿದ್ದವು. ಅದರಲ್ಲಿ ಒಂದು ಕುರ್ಚಿನ ಅಡಿ ಸಿಲುಕಿದಂತಹ ಇಬ್ಬರು ಕಳೆದುಕೊಂಡರು. ಹಾಗೆಯೇ 3ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಈ ಬಾರಿ ಜಿಲ್ಲಾಡಳಿತ ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ಪೊಲೀಸರು ಕೂಡ ಈ ಒಂದು ಮುಂಜಾಗ್ರತಾ ಸಭೆಯನ್ನ ನಡೆಸಿದರು. ಹಾಗೆ ಈ ಒಂದು ಜಾತ್ರೆಯಲ್ಲಿ ಈಗ ಯಾವ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಎಂ ನಾರಾಯಣ್ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡರು. ಈ ಬಾರಿ ಜಾತ್ರೆಯಲ್ಲಿ ಯಾವ ರೀತಿ ಭದ್ರತಾ ವ್ಯವಸ್ಥೆ ಇರುತ್ತೆ, ಹಾಗೆ ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಭಕ್ತಾದಿಗಳು ಹೇಗೆ ನಡ್ಕೊಳ್ಬೇಕು ಎನ್ನುವುದರ ತಿಳುವಳಿಕೆಯನ್ನು ತಿಳಿಸಿದ್ದು ಹೀಗೆ. ಬೆಂಗಳೂರು ಪ್ರಸಿದ್ಧವಾದಂತಹ ನಮ್ಮ ಹೆಬ್ಬಗೋಡಿ ಪರಪ್ಪನಗರ ಮತ್ತು ನಮ್ಮ ಸೂರ್ಯ ಸಿಟಿ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಸಿಟಿಗೆ ಹೊಂದಿಕೊಂಡಂತೆ ಶ್ರೀ ಮದ್ದೂರಮ್ಮ ಅವರ ಜಾತ್ರಾ ಮಹೋತ್ಸವ ಮಾರ್ಚ್ 13, 14 ಮತ್ತು 15 3 ದಿವಸ ತುಂಬ ವಿಜೃಂಭಣೆಯಾಗಿ ನಡೆಯುತ್ತೆ. ಇದಕ್ಕೆ ತುಂಬ ಸಾಂಪ್ರದಾಯಿಕವಾಗಿ ಎಲ್ಲ ಹಳ್ಳಿಗಳಿಂದ ಕೊಡತಿ ಕೊರ್ತೂರು ಇರ್ಬೋದು, ಪರಪ್ಪನಗರ ಇರ್ಬೋದು, ದೆನ್ ಈ ಕಡೆ ನಮ್ಮ ಕೋರಪ್ಪನಗರ ಇರ್ಬೋದು, ನಾಗಮಂಗಲ ಇರ್ಬೋದು, ಒಂದು 17 ಕಡೆಯಿಂದ ಕುರುಜುಗಳು ಅಂದರೆ ತೇರುಗಳು ಬರುತ್ತೆ. ಅದನ್ನು ಕಟ್ಟೋವಂಥ ಸಂದರ್ಭದಲ್ಲಿ ಈಗ 80 ಅಡಿಗೆ ಮೀರಿದಂತೆ ಕಟ್ಟಬಾರ್ದಂತ ಮೊನ್ನೆ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಲ್ಲಿ ಹೇಳಿದ್ವಿ ಸೇಫ್ಟಿ ಪರ್ಪಸ್ಗೆ. ಅದನ್ನು ಏನೇನು ಮಾಡಬೇಕಂತ ಮೀಟಿಂಗ್ ಆಗಿದೆ. ಎಲ್ಲರೂ ಒಪ್ಕೊಂಡಿದ್ದಾರೆ. ಈ ಹಿಂದೆ ಅಲ್ಲಿ ಈ ಕುರ್ಜು ಬಿದ್ದು ಸಾವು ನೋವುಗಳು ಆಗಿತ್ತು, ಕೇಸೆಲ್ಲ ರಿಜಿಸ್ಟರ್ ಆಗಿತ್ತು. ಆ ಥರ ಆಗಬಾರ್ದಂತ ನಾವು ಏನೆಲ್ಲ ಮಾಡಬೇಕಂತ ಮಾಡಿದ್ವಿ. ಮತ್ತು ಸಿಂಗಲ್ ವಿಂಡೋವನ್ನು ಒಂದು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಯಾರು ತೇರು ಕಟ್ತಾರೋ ಅವರು ಬಂದು ನಮ್ಮಲ್ಲಿ ಪರ್ಮಿಷನ್ ಅಪ್ಲೈ ಮಾಡಿದ್ರೆ ಸಿಂಗಲ್ ವಿಂಡೋಲ್ಲ ಎಲ್ಲ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ರಸ್ತೆ ಸರಿ ಮಾಡೋದು ಅಥವಾ ಕೊಂಬೆಗಳನ್ನ ತೆಗೆಯುವಂಥದ್ದು, ಎಲೆಕ್ಟ್ರಿಕಲ್ ಲೈನ್ಸ್ನ ರೆಡಿ ಮಾಡುವಂಥದ್ದು, ಹಬ್ಬ ಸುಸೂತ್ರವಾಗಿ ನಡೆಯೋದಕ್ಕೆ ಏನು ಬಂದೋಬಸ್ತ್ ಮಾಡಬೇಕು ಬೆಂಗಳೂರು ಸಿಟಿಯಿಂದ ಎಲ್ಲ ಆಗುತ್ತೆ. ಎಲ್ಲ ಹೆಬ್ಬಗೋಡು ಪೊಲೀಸ್ ಸ್ಟೇಷನಲ್ಲಿ ಸಿಂಗಲ್ ವಿಂಡೋ ಓಪನ್ ಆಗಿದೆ. ಅವ್ರಿಗೆ ಬೇರೆ ಬೇರೆ ಕಚೇರಿಗಳಿಗೆ ಎಲ್ಲಿ ಹೋಗಬೇಕಾಗಿಲ್ಲ, ನಮ್ಮ ಹತ್ರ ಕೊಟ್ಟರೆ ನಾವೆಲ್ಲ ಫೆಸಿಲಿಟೇಟ್ ಮಾಡ್ತೀವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.